Okay, welcome back. We will discuss many more things about VT graph. VT graph ಬಗ್ಗೆ ಇನ್ನು ಹೆಚ್ಚಿನ ವಿಷಯ ತಿಳಿಯೋಣ ಬನ್ನಿ. VT graph ಅಂತಂದ್ರೆ ವೆಲಾಸಿಟಿ ಟೇಕನ್ ಅಲಾಂಗ್ y ಆಕ್ಸಿಸ್ ಅಂಡ್ ಟೈಮ್ ಟೇಕನ್ ಅಲಾಂಗ್ x ಆಕ್ಸಿಸ್ ಅಂತ ಆಗಲೇ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆಮೇಲೆ VT ಗ್ರಾಫಿನ ಇಂಪಾರ್ಟೆನ್ಸ್ ಒಂದು ಮೆನ್ಷನ್ ಮಾಡಿದ್ದೆ, ಏನಪ್ಪಾ ಅಂತಂದ್ರೆ ಫ್ರಮ್ ದ ಸ್ಲೋಪ್ ಆಫ್ ದ VT ಗ್ರಾಫ್ ದಟ್ ಈಸ್ ವೆಲಾಸಿಟಿ ಟೈಮ್ ಗ್ರಾಫ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಆಕ್ಸಿಲರೇಷನ್ ಅಂತ. ಎರಡನೇ ಇಂಪಾರ್ಟೆನ್ಸ್ ಅನ್ನ ಹೇಳ್ತೀನಿ, ಫ್ರಮ್ ದ ಏರಿಯಾ ಅಂಡರ್ ದಿ ಕರ್ವ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಥವಾ ಇನ್ನು ಬೇರೆ ರೀತಿ ಹೇಳೋದಾದ್ರೆ ಏರಿಯಾ under the curve gives you the total distance traveled by the object during its linear motion or rectilinear motion. For example, ಇಲ್ಲಿ ನೋಡಿ ಒಂದು VT ಗ್ರಾಫ್ ಇದೆ, ಈ ತರ ಒಂದು VT ಗ್ರಾಫ್ ಇದೆ ಆಯ್ತಾ, ಇದು ಟಿ ಅದು ವಿ. ಓಕೆ, ಸೊ ದಿಸ್ ಈಸ್ ದ ಲೈನ್. ಓಕೆ, ದಿಸ್ ಇಸ್ ದ ಲೈನ್ VT ಗ್ರಾಫ್. ಅಂಡ್ ಆಸ್ ಐ ಟೋಲ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ, ಇಟ್ ಈಸ್ ರೆಪ್ರೆಸೆಂಟಿಂಗ್ ಅ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ ಅಥವಾ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂತ ಹೇಳಿದೆ. ಸೊ ಇದನ್ನು ನಾನು ಎ ಅಂತ ಕರಿತೀನಿ, ಇದನ್ನು ಬಿ ಅಂತ ಕರಿತೀನಿ. ಈ ಕರ್ವಿನ ಕೆಳಗಡೆ ಎಷ್ಟು ಏರಿಯಾ ಇದೆ ನೋಡಿ, ಇದಿಷ್ಟು ಏರಿಯಾನೇ, ಇದಿಷ್ಟು ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದರೆ ದಟ್ ಏರಿಯಾ ಅಂಡರ್ ದಿ ಕರ್ವ್ ಗಿವ್ಸ್ ಯು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ. ಆಯ್ತಾ? ಸೊ ಎರಡನೇ ಪಾಯಿಂಟ್. ಮೊದಲನೇ ಪಾಯಿಂಟು ಸ್ಲೋಪ್ ಆಫ್ ದ ಕರ್ವ್, ಇದಿಷ್ಟು ಸ್ಲೋಪ್ ಅನ್ನು ಕಂಡಿಡಿದ್ರೆ ಸ್ಲೋಪ್ ಆಫ್ ದ ಕರ್ವ್ ಗಿವ್ಸ್ ಯು ಆಕ್ಸಿಲರೇಷನ್, ಏರಿಯಾ ಅಂಡರ್ ದಿ ಕರ್ವ್ ಗಿವ್ಸ್ ಯು ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಆಯ್ತಾ? ಆಮೇಲೆ VT ಗ್ರಾಫ್ ಅಂತ ಏನು ಇಲ್ಲಿ ಬರ್ದಿದೀವಲ್ಲ, ಇಟ್ ಈಸ್ ಓನ್ಲಿ ಫಾರ್ ಒನ್ ಡೈಮೆನ್ಷನಲ್ ಮೋಷನ್ ಆಸ್ XT ಗ್ರಾಫ್. ಈವನ್ VT ಗ್ರಾಫ್ ಈಸ್ ಆಲ್ಸೋ ಫಾರ್ ಓನ್ಲಿ ಒನ್ ಡೈಮೆನ್ಷನಲ್ ಮೋಷನ್. ಆಮೇಲೆ ಮುಂದಿನ ಪಾಯಿಂಟು, ಈ VT ಗ್ರಾಫ್ ಇಂದ ನಾವು ಈಕ್ವೇಷನ್ಸ್ ಆಫ್ ಮೋಷನ್ ಅನ್ನು ಡಿರೈವ್ ಮಾಡ್ಬೋದು ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಸೊ ಅದನ್ನು ಒಂದು ಡಿರೈವ್ ಕೂಡ ಮಾಡಿ ಆಯಿತು. V is equal to V0 plus AT ಅಂತ ಒಂದು ಈಕ್ವೇಷನ್ ಅನ್ನು ಡಿರೈವ್ ಮಾಡಿ ಆಯಿತು. ಇನ್ನು ಕೆಲವು ಈಕ್ವೇಷನ್ಸ್ ಇದಾವೆ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ವೆಲಾಸಿಟಿ ಪಾಸಿಟಿವ್, ವೆಲಾಸಿಟಿ ನೆಗೆಟಿವ್ ಅದನ್ನು ಹೇಳಿ ಆಯ್ತು. ಈಗ ಆಕ್ಸಿಲರೇಷನ್ ಪಾಸಿಟಿವ್, ಆಕ್ಸಿಲರೇಷನ್ ನೆಗೆಟಿವ್ ಕಡೆ ಬರೋಣ. ಈಗ ನೋಡಿ, VT ಕರ್ವ್ ಇಂದ ನಮಗೆ ಆಬ್ಜೆಕ್ಟ್ ಯಾವ ತರ ಮೂವ್ ಆಗ್ತಾ ಇದೆ, ವೆದರ್ ಇಟ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ ಆರ್ ವೇರಿಯಬಲ್ ವೆಲಾಸಿಟಿ, ವೆದರ್ ಇಟ್ ಈಸ್ ಇನ್ಕ್ರೀಸಿಂಗ್ ವೆಲಾಸಿಟಿ ಆರ್ ಡಿಕ್ರೀಸಿಂಗ್ ವೆಲಾಸಿಟಿ, ಇವನ್ನೆಲ್ಲನೂ ನಾವು VT ಗ್ರಾಫ್ ಇಂದ ನೋಡ್ಬೋದು ಅಂತ ಹೇಳಿದೆ. ಈಗ ಒಂದು ಆಬ್ಜೆಕ್ಟ್ ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಕಾನ್ಸ್ಟೆಂಟ್ ವೆಲಾಸಿಟಿನಲ್ಲಿ ಹೋಗ್ತಾ ಇದ್ರೆ ಅದರ VT ಕರ್ವ್ ಹೇಗಿರುತ್ತೆ ಗೊತ್ತಾ? ನೋಡಿ, T ಹೀಗೆ, V ಹೀಗೆ, ಅಟ್ ಆಲ್ ಇನ್ಸ್ಟೆಂಟ್ ಆಫ್ ಟೈಮ್ ವೆಲಾಸಿಟಿ ಈಸ್ ಸೇಮ್. ಸೊ ದಿಸ್ ಈಸ್ VT ಗ್ರಾಫ್. ಸೊ ಇಲ್ಲಿ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್, ಇಫ್ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್, ಫೈನಲ್ ವೆಲಾಸಿಟಿ ಈಸ್ ಸೇಮ್ ಆಸ್ ಇನಿಷಿಯಲ್ ವೆಲಾಸಿಟಿ, ಅಂಡ್ ವಿ ನೋ ಆಕ್ಸಿಲರೇಷನ್ ಈಸ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇಫ್ ಫೈನಲ್ ಅಂಡ್ ಇನಿಷಿಯಲ್ ಆರ್ ಸೇಮ್, ಆಕ್ಸಿಲರೇಷನ್ ಈಸ್ 0. ಈಗ ಫೈನಲ್ ವೆಲಾಸಿಟಿ 10 ಅಂತ ಇಟ್ಕೊಳ್ಳೋಣ, ಇನಿಷಿಯಲ್ ವೆಲಾಸಿಟಿನೂ 10 minus 10 0 ಅಂದ್ರೆ ಆಕ್ಸಿಲರೇಷನ್ ಈಸ್ 0. ಸೊ ಈ ತರ ಕರ್ವ್ ಇದ್ರೆ, VT ಗ್ರಾಫ್ ಈ ತರ ಇದ್ರೆ, ಇಟ್ ರೆಪ್ರೆಸೆಂಟ್ಸ್ ಎ ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ, 0 ಆಕ್ಸಿಲರೇಷನ್. ಗೊತ್ತಾಯ್ತಾ? 0 ಆಕ್ಸಿಲರೇಷನ್. ಈ ತರ ಇದ್ರೆ ಇಲ್ಲಿ ಬರ್ದಿದ್ದೀರಿ, ಈ ತರ ಇದ್ರೆ ಇಟ್ ರೆಪ್ರೆಸೆಂಟ್ಸ್ ಅ ಬಾಡಿ ಮೂವಿಂಗ್ ವಿತ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ. V ಈಸ್ ಇನ್ಕ್ರೀಸಿಂಗ್ ಅಂದ್ರೆ V ಈಸ್ ಪಾಸಿಟಿವ್. ಆಯ್ತಾ? Acceleration is constant, and of course it is positive. Acceleration is constant, it is positive because slope of this curve is positive. ಅರ್ಥ ಆಯ್ತಾ? ಈಗ ಇನ್ನೊಂದು VT ಗ್ರಾಫ್ ಅನ್ನ ಬರೀತೀನಿ. ಆಯ್ತಾ? ನೋಡಿ, ಇಲ್ಲಿ ಈ ರೀತಿ ಇದೆ ಗ್ರಾಫ್. ಇದಕ್ಕೂ ಏನಂತ ವ್ಯತ್ಯಾಸ ಇಲ್ಲ. ಇಲ್ಲಿ ಇದು ಸ್ಟಾರ್ಟಿಂಗ್ ಫ್ರಮ್ 0 ಇನಿಷಿಯಲ್ ವೆಲಾಸಿಟಿ, ಇದು ಸ್ಟಾರ್ಟಿಂಗ್ ಫ್ರಮ್ ಸಮ್ ಇನಿಷಿಯಲ್ ವೆಲಾಸಿಟಿ V0. ಈವನ್ ಹಿಯರ್ ಆಲ್ಸೋ ಸ್ಲೋಪ್ ಈಸ್ ಪಾಸಿಟಿವ್. ಸೊ ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ಪಾಸಿಟಿವ್ ಆಕ್ಸಿಲರೇಷನ್ ಮೀನ್ಸ್ ಆಕ್ಸಿಲರೇಷನ್, ಅಂಡ್ ಪಾಸಿಟಿವ್ ವೆಲಾಸಿಟಿ ಮೀನ್ಸ್ ಇನ್ಕ್ರೀಸಿಂಗ್ ವೆಲಾಸಿಟಿ, ಅಂಡ್ ಇನಿಷಿಯಲ್ ವೆಲಾಸಿಟಿ ನಾಟ್ ಈಕ್ವಲ್ ಟು 0. ಮತ್ತೆ ಇನ್ನೊಂದು ಗ್ರಾಫ್ ಅನ್ನ ಬರೀತೀನಿ. ನೋಡಿ, ಇದು ಈ ತರ ಇದೆ. ಓಕೆ, ಈಗಿದೆ ಕರ್ವ್. ಅಂದ್ರೆ ವೆಲಾಸಿಟಿ ಈಸ್ ನೌ ಕಮಿಂಗ್ ಡೌನ್, ಹೈಯರ್ ವ್ಯಾಲ್ಯೂ ಟು ಲೋಯರ್ ವ್ಯಾಲ್ಯೂ. ವೆಲಾಸಿಟಿ ಈಸ್ ಕಮಿಂಗ್ ಡೌನ್, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವಾಗ ಕಡಿಮೆ ಆಗುತ್ತೆ? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಬಸ್ ಹೋಗ್ತಾ ಇದೆ, ಡ್ರೈವರ್ ಆಕ್ಸಿಲರೇಟ್ ಮಾಡ್ತಾ ಇದ್ದಾರೆ, ಬಸ್ಸನ್ನು ಆಕ್ಸಿಲರೇಟರ್ ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಬಸ್ ಜೋರಾಗಿ ಹೋಗ್ತಾ ಇದೆ. ಆಯ್ತಾ? ಈಗ ಬಸ್ ಸ್ಟಾಪ್ ಬರ್ತಾ ಇದೆ. ಬಸ್ ಸ್ಟಾಪ್ ಬಂದಾಗ ಏನು ಮಾಡಬೇಕು? ಅವನು ಬ್ರೇಕನ್ನು ಅಪ್ಲೈ ಮಾಡಬೇಕು. ಬ್ರೇಕನ್ನು ಅಪ್ಲೈ ಮಾಡಿದಾಗ ವೆಲಾಸಿಟಿ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ? ಗೆಸ್ ಮಾಡಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್, ವೆಲಾಸಿಟಿ
ಡಿಕ್ರೀಸ್ ಆಗುತ್ತೆ. ಬ್ರೇಕ್ ಹಾಕಿದಾಗ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ವೆಲಾಸಿಟಿ ಡಿಕ್ರೀಸ್ ಆಯಿತು ಅಂತಂದರೆ 40 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಿದ್ದು 30ಗೆ ಬಂತು, 20ಗೆ ಬಂತು, 10ಗೆ ಬಂತು, 0ಗೆ ಬಂದು ನಿಂತುಬಿಡ್ತು. ಅಂದರೆ ವೆಲಾಸಿಟಿ ಈಸ್ ರೆಡ್ಯೂಸಿಂಗ್. ಅಂಥ ಟೈಮಲ್ಲಿ ಆಕ್ಸಿಲರೇಷನ್ ಈಸ್ ನೌ ಕಾಲ್ಡ್ ಆಸ್ ರಿಟಾರ್ಡೇಷನ್ ಆರ್ ಡಿಸ್ಸಿಲರೇಷನ್. ನೌ ದಿಸ್ ಈಸ್ ರೆಪ್ರೆಸೆಂಟಿಂಗ್ velocity decreasing and acceleration is now called as deceleration or ರಿಟಾರ್ಡೇಷನ್ ಅಂತ ಕರಿಬಹುದು ಇದನ್ನ, ಆಯ್ತಾ. ಆಕ್ಸಿಲರೇಷನ್ ಈಸ್ ನೌ ಕಾಲ್ಡ್ ಆಸ್ ರಿಟಾರ್ಡೇಷನ್ ಆರ್ ಡಿಸ್ಸಿಲರೇಷನ್. ದಿಸ್ ಒನ್ ಈಸ್ ದಟ್. ಓಕೆ, ನೆಕ್ಸ್ಟ್ ಆಕ್ಸಿಲರೇಷನ್ ನೆಗೆಟಿವ್. ಆಕ್ಚುಲಿ ಸುಮಾರು ಕಡೆ ಬುಕ್ಕಲ್ಲಿ ಇದನ್ನ ನೆಗೆಟಿವ್ ಆಕ್ಸಿಲರೇಷನ್ ಅಂತ ತಗೋಬಹುದು, ಏನು ಅಂಥ ದೊಡ್ಡ ತಪ್ಪೇನಾಗಲ್ಲ. ಬಟ್ ದೇರ್ ಇಸ್ ಎ ಸ್ಮಾಲ್ ಡಿಫರೆನ್ಸ್. ಏನಪ್ಪ ಅಂದರೆ ಈಗ ನೋಡಿ, ಈ ಗ್ರಾಫನ್ನು ನೋಡಿ, ವಿ ಟಿ ಗ್ರಾಫನ್ನು ಸ್ವಲ್ಪ ಡಿಫ್ರೆಂಟಾಗಿ ಬರಿತೀನಿ. ಇಷ್ಟೊತ್ತು ನಾನು ಫಸ್ಟ್ ಕ್ವಾಡ್ರೆಂಟಲ್ಲೇ ಬರಿತಾ ಇದ್ದೆ ಟೈಮು, ವೆಲಾಸಿಟಿ ಪಾಸಿಟಿವ್ ಫಸ್ಟ್ ಕ್ವಾಡ್ರೆಂಟಲ್ಲಿ. ಈಗ ಫೋರ್ತ್ ಕ್ವಾಡ್ರೆಂಟಿಗೆ ಬರ್ತೀನಿ ನೋಡಿ. ಇದನ್ನ ಫಸ್ಟ್ ಕ್ವಾಡ್ರೆಂಟ್ ಅಂತಾರೆ, ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್ ಅಂತಾರೆ, ಇದನ್ನ ಥರ್ಡ್ ಕ್ವಾಡ್ರೆಂಟ್ ಅಂತಾರೆ, ಇದನ್ನ ಫೋರ್ತ್ ಕ್ವಾಡ್ರೆಂಟ್ ಅಂತ ಕರೀತಾರೆ. ಫೋರ್ತ್ ಕ್ವಾಡ್ರೆಂಟಲ್ಲಿ ವೆಲಾಸಿಟಿ ನೆಗೆಟಿವ್ ಆಕ್ಸಿಸ್ ಅಲ್ಲಿದೆ ನೋಡಿ, ಇದು ಈ ಪೋರ್ಷನ್, ಆಯ್ತಾ. ಈ ರೀತಿ ವೆಲಾಸಿಟಿ ಇದೆ, ಕರ್ವ್ ಇದೆ. ದಿಸ್ ಇಸ್ ಆಲ್ಸೋ ವಿ ಟಿ ಗ್ರಾಫ್. ಇದು ಕೂಡ ವಿ ಟಿ ಗ್ರಾಫೇನೆ. ಇಲ್ಲಿ ಆಬ್ಜೆಕ್ಟ್ ಈಸ್ ಸ್ಟಾರ್ಟಿಂಗ್ ವಿತ್ ನೆಗೆಟಿವ್ ಇನಿಷಿಯಲ್ ವೆಲಾಸಿಟಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಿಸ್. ಇದರ ಉಲ್ಟಾ ಇದಷ್ಟೇ, ಇದರ ಉಲ್ಟಾ, ಆಯ್ತಾ. ಇಲ್ಲಿ ಈ ಕೇಸಲ್ಲಿ ಈ ಥರ ಇತ್ತು, ಇಲ್ಲಿ ಇದರ ಉಲ್ಟಾ ಈ ಥರ ಇದೆ. ಅರ್ಥ ಆಯ್ತಾ? ಈಗ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ನೆಗೆಟಿವ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ನೆಗೆಟಿವ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗೋದು ಅಂದರೆ ವೆಲಾಸಿಟಿ ಈಸ್ ನೆಗೆಟಿವ್, ದೇರ್ಫೋರ್ ಆಕ್ಸಿಲರೇಷನ್ ಈಸ್ ಆಲ್ಸೋ ನೆಗೆಟಿವ್. ಆಕ್ಸಿಲರೇಷನ್ ಈಸ್ ಆಲ್ಸೋ ನೆಗೆಟಿವ್. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಐ ಹ್ಯಾವ್ ರಿಟರ್ನ್ ಡಿಫರೆಂಟ್ ವಿ ಟಿ ಗ್ರಾಫ್ಸ್ ರೆಪ್ರೆಸೆಂಟಿಂಗ್ ಡಿಫರೆಂಟ್ ವಿ ವ್ಯಾಲ್ಯೂಸ್ ಆ್ಯಂಡ್ ಎ ವ್ಯಾಲ್ಯೂಸ್. ಈ ಥರ ಇತ್ತು ಅಂದರೆ ಕಾನ್ಸ್ಟೆಂಟ್ ವೆಲಾಸಿಟಿ ಝೀರೋ ಆಕ್ಸಿಲರೇಷನ್, ಇದು ಇನ್ಕ್ರೀಸಿಂಗ್ ವೆಲಾಸಿಟಿ ಪಾಸಿಟಿವ್ ಆಕ್ಸಿಲರೇಷನ್, ದಿಸ್ ಈಸ್ ಡಿಕ್ರೀಸಿಂಗ್ ವೆಲಾಸಿಟಿ ರಿಟಾರ್ಡೇಷನ್, ದಿಸ್ ಈಸ್ ನೆಗೆಟಿವ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ ನೆಗೆಟಿವ್ ಆಕ್ಸಿಲರೇಷನ್. ಈಗ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನೋಡಿ. ಆಕ್ಸಿಲರೇಷನ್ ಯಾವಾಗಲೂ ಇಟ್ ಈಸ್ ಆಕ್ಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಚೇಂಜ್ ಇನ್ ವೆಲಾಸಿಟಿ. ಹಂಗಂತ ಹೇಳಿ ಆಕ್ಸಿಲರೇಷನ್ ನೀಡ್ ನಾಟ್ ಬಿ ಇನ್ ದ ಡೈರೆಕ್ಷನ್ ಆಫ್ ಮೋಷನ್. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಂಥವೇನೆ ನಮಗೆ CET ನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ತಲೆ ತಿನ್ನೋದು. ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಆಕ್ಸಿಲರೇಷನ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಚೇಂಜ್ ಇನ್ ವೆಲಾಸಿಟಿ. It can be in the direction of motion, but not necessarily in the direction of motion. Direction of motion ಅಲ್ಲೇನೆ ಅಥವಾ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಲ್ಲೇನೆ ಆಕ್ಸಿಲರೇಷನ್ ಇರಬೇಕು ಅಂತ ಏನು ರೂಲ್ ಇಲ್ಲ. ಆದರೆ ಆಕ್ಸಿಲರೇಷನ್ ವಿಲ್ ಬಿ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ಚೇಂಜ್ ಇನ್ ವೆಲಾಸಿಟಿ. ಈ ಸೆಂಟೆನ್ಸ್ಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈಗ ಒಂದು ಎಕ್ಸಾಂಪಲನ್ನು ಬರಿತೀನಿ. ಫಸ್ಟ್ ಎಕ್ಸಾಂಪಲ್, ಈಗ ಒಂದು ಈ ಡೈರೆಕ್ಷನಲ್ಲಿ ಆಬ್ಜೆಕ್ಟ್ ಹೋಗ್ತಾ ಇದೆ. ಸ್ಟಾರ್ಟಿಂಗ್ ಪ್ಲೇಸ್ ಎ, ಆಮೇಲೆ ಬಿ, ಆಮೇಲೆ ಸಿ, ಆಮೇಲೆ ಡಿ, ಆಮೇಲೆ ಇ ಅಂತ ಇಟ್ಕೊಳ್ಳೋಣ. ಪ್ರತಿಯೊಂದು ಎ ಇಂದ ಬಿ, ಬಿ ಇಂದ ಸಿ, ಸಿ ಇಂದ ಡಿ ಅವೆಲ್ಲ ಊರುಗಳು ಅಂತ ಇಟ್ಕೊಳ್ಳೋಣ. ಎ ಬಿ ಸಿ ಡಿ ಒಂದೊಂದು ಊರುಗಳು. ಎ ಇಂದ ಬಿ ಹೋಗ್ಲಿಕ್ಕೆ ಒಂದು 10 ಮಿನಿಟ್ಸ್ ಬೇಕಾ, 1 ಅವರ್ ಅಂತ ಇಟ್ಕೊಳ್ಳೋಣ. ಇಲ್ಲಿಗಿನ ಮತ್ತೆ ಬಿ ಇಂದ ಸಿಗೆ ಹೋಗ್ಲಿಕ್ಕೆ 2 ಅವರ್, ಸಿ ಇಂದ 3ಗೆ 3 ಅವರ್, ಈ ಥರ 1 ಅವರ್ ಗ್ಯಾಪಲ್ಲಿ ಹೋಗ್ತಾ ಇದೆ. ಸೊ ಎ ಹತ್ರ ಇದ್ದಾಗ ಅದರ ವೆಲಾಸಿಟಿ 20 ಇತ್ತು, ಬಿ ಹತ್ರ ಬಂದಾಗ 40 ಆಯಿತು, ಜಾಸ್ತಿ ಆಗ್ತಾ ಇದೆ. ಸಿ ಹತ್ರ ಬಂದಾಗ 60 ಆಯಿತು, ಇಲ್ಲಿಗೆ ಬಂದಾಗ 80 ಆಯಿತು, ಇಲ್ಲಿಗೆ ಬಂದಾಗ 100 ಆಯಿತು. ಅರ್ಥ ಆಯ್ತಾ? ಈಗ ನೀವು ಸುಮ್ಮನೆ ಗಮನಿಸಿ, ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್ ಇನ್ ದಿಸ್ ಡೈರೆಕ್ಷನ್, ಬಸ್ ಈಸ್ ಆಲ್ಸೋ ಗೋಯಿಂಗ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ಬೋತ್ ಆರ್ ಇನ್ ದಿ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಇದು ನೋಡಿ, ಆಗಲೇ ಕೋಆರ್ಡಿನೇಟ್ ಸಿಸ್ಟಮ್ ಬರ್ತೀನಲ್ಲ, ಇದು ಎಕ್ಸ್ ಆಕ್ಸಿಸ್, ಇದು ಮೈನಸ್ ಎಕ್ಸ್ ಆಕ್ಸಿಸ್. ಸೊ ಇಯರ್ ಇಟ್ ಈಸ್ ಮೂವಿಂಗ್ ಇನ್ ದ ಪಾಸಿಟಿವ್ ಡೈರೆಕ್ಷನ್. ಓಕೆ, ಸೊ ಇಲ್ಲಿ just wait, I will erase this part. Okay, ಇಲ್ಲಿ ಏನಾಗ್ತಾ ಇದೆ, the movement of the body is along the positive direction, therefore v is positive, displacement x is positive. ವಾಟ್ ಅಬೌಟ್ ಆಕ್ಸಿಲರೇಷನ್? ಅದನ್ನು ಗಮನಿಸಬೇಕು. ಇವಾಗ ಆಕ್ಸಿಲರೇಷನ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ಗಮನಿಸಬೇಕು. ಹೆಂಗೆ ಸರ್? ನೋಡಿ, ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಚೇಂಜಿಂಗ್. ಯಾವ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಿದೆ? ಪಾಸಿಟಿವ್ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಿದೆ. ನಾನು ಆಗಲೇ ಹೇಳಿದೆ, ಆಕ್ಸಿಲರೇಷನ್ ಈಸ್ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ದ ಚೇಂಜ್ ಇನ್ ವೆಲಾಸಿಟಿ. ಅರ್ಥ ಆಯ್ತಾ? ಸೊ ಇವಾಗ ನೀವು ಯಾವುದೇ ಎರಡು ತಗೊಳ್ಳಿ, 80 - 60 ತಗೊಳ್ಳಿ. ಎ ಈಸ್ ಈಕ್ವಲ್ ಟು 80 - 60 ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ 1 hour, ದಟ್ ಈಸ್
equal to 20. So acceleration is positive. Acceleration is positive. ಆಯ್ತಾ, ಇದು ಫಸ್ಟ್ ಡಯಾಗ್ರಾಮ್ಗೆ. ಈಗ ಎರಡನೇ ಡಯಾಗ್ರಾಮಿಗೆ ಬರೋಣ. ಎರಡನೇ ಕೇಸಲ್ಲಿ ಏನಾಗ್ತಾ ಇದೆ, ಆಬ್ಜೆಕ್ಟ್ ಹಿಂಗೆ ಹೋಗ್ತಾ ಇತ್ತು. ಆಯ್ತಾ, ಬಿ ಇಂದ ಶುರು ಮಾಡ್ಕೋತೀನಿ. ಬಿ ಹತ್ರ 40 ಇತ್ತು, ಸಿ ಹತ್ರ ಬಂದ 60 ಆಯಿತು. ಆಮೇಲೆ ಏನೋ ಬಸ್ ನಿಲ್ಲಿಸ್ಬೇಕು ಅನ್ಸುತ್ತೆ, ಮೋಸ್ಟ್ಲಿ ಡಿ ಬಸ್ ಸ್ಟಾಪ್ ಅಂತ ಅನ್ಸುತ್ತೆ. ಡಿ ಹತ್ರ ಬಂದಾಗ 20ಗೋ 40ಗೋ ರೆಡ್ಯೂಸ್ ಆಯಿತು ಅಂತ ಹೇಳ್ಕೊಂಡು ಬ್ರೇಕ್ ಹಾಕ್ತಾವನೆ ಅವನು. ಆಮೇಲೆ ಈ ಹತ್ರ ಬಂದಾಗ 20 ಆಗೋಗ್ಬಿಡ್ತಂದ್ರೆ ಸ್ಲೋ ಡೌನ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಸ್ಲೋ ಡೌನ್ ಆಗ್ತಾ ಇದೆ. ಆಯ್ತಾ, ಈಗ ವೆಲಾಸಿಟಿ ಪಾಸಿಟಿವೇನೆ, ಆಯ್ತಾ. ಡಿಸ್ಪ್ಲೇಸ್ಮೆಂಟು ಪಾಸಿಟಿವೇ ಇದೆ, ಡಿಸ್ಪ್ಲೇಸ್ಮೆಂಟ್ ಕೂಡ ಪಾಸಿಟಿವ್ ಇದೆ. ಹಾಗಾದ್ರೆ ಆಕ್ಸಿಲರೇಷನ್ ಏನು ಸರ್? ಆಕ್ಸಿಲರೇಷನ್ ಬರೀರಿ, ಯಾವ್ದಾದ್ರು ಎರಡು ವ್ಯಾಲ್ಯೂ ತಗೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬೇಡ, ಇಲ್ಲಿಂದ ಇಲ್ಲಿಗೆ ಬೇಡ, ಇದು ಇನ್ಕ್ರೀಸಿಂಗ್ ಆಗುತ್ತೆ. ಇವೆರಡನ್ನ ತಗೊಳ್ಳಿ. ಫೈನಲ್ ವ್ಯಾಲ್ಯೂ 40 ಮೈನಸ್ ಇನಿಷಿಯಲ್ ವ್ಯಾಲ್ಯೂ 60. ಫೈನಲ್ ವ್ಯಾಲ್ಯೂ 40 ಮೈನಸ್ 60 ಡಿವೈಡೆಡ್ ಬೈ time 1 hour that is nothing but minus 20. Please look at this value. Acceleration is negative. Andre velocity ee tara ide, acceleration ee tara ide. So this is retardation. Brake apply madidnalla, adike retardation aaytu. I hope you are following. Okay, ee case anna ee graph represent ಮಾಡುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ, ಅವಾಗ ಕ್ಲಿಯರ್ ಆಗುತ್ತೆ. ಈಗ ಒಂದು ಬಸ್ ಹೀಗೆ ಮೂವ್ ಆಗ್ತಾ ಇದೆ ಅನ್ಕೊಳ್ಳೋಣ, ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎ, ಬಿ, ಸಿ, ಡಿ, ಇ. ಎ ಹತ್ರ -20. ಯಾಕೆ ಸರ್ ಮೈನಸ್ ತಗೊಳ್ತಾ ಇದ್ದೀರಾ ವೆಲಾಸಿಟಿನ? ಐ ಟೋಲ್ಡ್ ಯು ನೋ, ಬಿಕಾಸ್ ಇನ್ ದ ನೆಗೆಟಿವ್ ಡೈರೆಕ್ಷನ್ ವೆಲಾಸಿಟಿ ಹ್ಯಾಸ್ ಟು ಬಿ ಟೇಕನ್ ಆಸ್ ನೆಗೆಟಿವ್. ಬಿ ಹತ್ರ ಬಂದಾಗ -40, -60, -80, -100. ಟೈಮ್ 1 ಅವರೇ ಇದೆ ಅಂದ್ಕೊಳ್ಳಿ. ಈಗ ನೋಡಿ, ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆಗಿದೆ? ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದೆ. ಎಕ್ಸ್ ಈಸ್ ನೆಗೆಟಿವ್. ಆಯ್ತಾ, ವೆಲಾಸಿಟಿ ಯಾವ ಕಡೆಗಿದೆ? ಅದು ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದೆ, ನೆಗೆಟಿವ್. ಹಾಗಾದ್ರೆ ಸರ್ ಆಕ್ಸಿಲರೇಷನ್ ಸರ್ ಬರೀರಪ್ಪ. ಆಕ್ಸಿಲರೇಷನ್ ಹೆಂಗೆ ಸರ್ ಬರೆಯೋದು? ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡೆಡ್ ಬೈ ಟೈಮ್. ಫೈನಲ್ ಯಾವ್ದಾದ್ರು ತಗೊಳ್ಳಿ, -80ನೇ ತಗೋತೀನಿ. ಮೈನಸ್ ಇನಿಷಿಯಲ್ ಇದನ್ನು ತಗೋತೀನಿ, -60 ಡಿವೈಡೆಡ್ ಬೈ ಟೈಮ್ 1 hour. That is equal to -80 plus 60 divided by 1, that is -20. Please look at this number. It is negative. ಅಂದರೆ acceleration is now negative. ಇದನ್ನ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಕರಿಬೇಕು, ಗೊತ್ತಾಯ್ತಾ? ಸೊ ಇಲ್ಲಿ ವೆಲಾಸಿಟಿನೂ ಈ ಥರನೇ ಇದೆ, ಆಕ್ಸಿಲರೇಷನ್ನು ಈ ಥರನೇ ಇದೆ. ಈಗ ನಿಮ್ಮ ಸ್ಕೂಲ್ ಬಸ್ಸು ಹೋಗ್ತಾ ಇದೆ, ಸ್ಕೂಲ್ ಬಸ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಬರ್ಕೋತೀನಿ. ಇದು ಎಕ್ಸ್ ಆಕ್ಸಿಸ್, ಆಯ್ತಾ, ಹಿಂಗೆ ಹೋಗ್ತಾ ಇದೆ. ಸ್ಕೂಲ್ ಬಸ್ಸು ಹೋಗ್ತಾ ಇದ್ರೆ, ಈ ಥರ ಬಸ್ ಹೋಗ್ತಾ ಇದ್ರೆ ವೆಲಾಸಿಟಿ ಆಕ್ಸಿಲರೇಷನ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಆಯ್ತಾ, ಡ್ರೈವರ್ ಬ್ರೇಕ್ ಹಾಕಿದ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಬ್ರೇಕ್ ಹಾಕಿದ, ವೆಲಾಸಿಟಿ ಹೀಗೆ ಇರುತ್ತೆ. ಆಯ್ತಾ, ವೆಲಾಸಿಟಿ ಹೀಗೆ ಇರುತ್ತೆ. ಬ್ರೇಕ್ ಹಾಕಿದ್ರಿಂದ ಆಕ್ಸಿಲರೇಷನ್ ಈ ಥರ ಆಯಿತು. ಓಕೆ, ಈಗ ವಾಪಸ್ ಸ್ಕೂಲ್ ಕಡೆಗೆ ಬರ್ತಾ ಇದ್ದಾನೆ ಅಂದ್ಕೊಳ್ಳಿ, ಬಸ್ ಸ್ಕೂಲ್ ಕಡೆಗೆ ಬರ್ತಾ ಇದೆ ಅಂದ್ಕೊಳ್ಳಿ, ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಆಕ್ಸಿಲರೇಷನ್ ಕೂಡ ನೆಗೆಟಿವ್. ಸೊ ಸುಮಾರು ಬುಕ್ಗಳಲ್ಲಿ ಈ ಮಿಸ್ಟೇಕನ್ನು ಮಾಡ್ತಾರೆ. ನೆಗೆಟಿವ್ ಆಕ್ಸಿಲರೇಷನ್ ಇಸ್ ಕಾಲ್ಡ್ ರಿಟಾರ್ಡೇಷನ್ ಅಂತಾರೆ. ನೋ, ರಿಟಾರ್ಡೇಷನ್ ಡಿಸಿಲರೇಷನ್ ಎರಡು ಒಂದೇ ಹೊರತು ನೆಗೆಟಿವ್ ಆಕ್ಸಿಲರೇಷನ್ ರಿಟಾರ್ಡೇಷನ್ ಒಂದೇ ಅಲ್ಲ. ನೆಗೆಟಿವ್ ಆಕ್ಸಿಲರೇಷನ್ ಮೀನ್ಸ್ ನೆಗೆಟಿವ್ ವೆಲಾಸಿಟಿ ಚೇಂಜ್, ಪಾಸಿಟಿವ್ ಆಕ್ಸಿಲರೇಷನ್ ಮೀನ್ಸ್ ಪಾಸಿಟಿವ್ ವೆಲಾಸಿಟಿ ಚೇಂಜ್, ಆ್ಯಂಡ್ ರಿಟಾರ್ಡೇಷನ್ means decreasing the velocity. ಆಯ್ತಾ, it is also called as deceleration. So ಇಷ್ಟು ಪಾಸಿಟಿವ್ ಆಕ್ಸಿಲರೇಷನ್, ನೆಗೆಟಿವ್ ಆಕ್ಸಿಲರೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿ ಟಿ ಗ್ರಾಫ್ಗಳಾಯಿತು. ಈಗ ಈ ವಿ ಟಿ ಗ್ರಾಫ್ಗಳಿಂದ ನಾವು ಈಕ್ವೇಷನ್ ಅನ್ನು ಡಿರೈವ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಈಗ ಆ ಈಕ್ವೇಷನ್ಸ್ ಅನ್ನು ಡಿರೈವ್ ಮಾಡೋಕೆ ಹೋಗೋಣ. ಅದಕ್ಕೂ ಮುಂಚೆ ಈ ಆಕ್ಸಿಲರೇಷನ್ನು ಎಕ್ಸ್ ಟಿ ಗ್ರಾಫಲ್ಲಿ ಯಾವ ಥರ ಇರುತ್ತೆ ಒಂಚೂರು ಹೇಳ್ಬಿಡ್ತೀನಿ. ಎಕ್ಸ್ ಟಿ ಗ್ರಾಫನ್ನು ಬರೆಯೋಣ. ನೋಡಿ, ಎಕ್ಸ್ ಟಿ ಗ್ರಾಫ್, ಟಿ ಇಲ್ಲಿ, ಎಕ್ಸ್ ಇಲ್ಲಿ, ಆಯ್ತಾ. ಇದೇನಾದರೂ ಸ್ಟ್ರೈಟ್ ಇತ್ತು ಅಂದರೆ ನೋಡಿ, ವಿ ಟಿ ಗ್ರಾಫಲ್ಲಿ ಸ್ಟ್ರೈಟ್ ಇದ್ದರೆ ಈ ಥರ ಸ್ಟ್ರೈಟ್ ಇದ್ದರೆ ವೆಲಾಸಿಟಿ ಈಸ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಿದೆ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್. ಆಯ್ತಾ, ಈ ಥರ ಇದ್ದರೆ ಎ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಆಯ್ತಾ, ಎ ಕಾನ್ಸ್ಟೆಂಟ್ ಅಂತ ಇಲ್ಲಿ ನೋಡಿ, ಎ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಈ ಥರ ಇದ್ದರೆ ಎ ಕಾನ್ಸ್ಟೆಂಟ್ ಅಂತ ಹೇಳಿದೆ. ಅವಾಗ ವಿ ಟಿ ಗ್ರಾಫಲ್ಲಿ
ಈ ಥರ ಇದ್ರೆ ಎಕ್ಸ್ ಟಿ ಗ್ರಾಫಲ್ಲಿ ವಿ ಕಾನ್ಸ್ಟೆಂಟ್ ಗೊತ್ತಾಗ್ತಾ ಇದೆಯಾ? ವಿ ಕಾನ್ಸ್ಟೆಂಟ್, ಪ್ಲೀಸ್ ಫಾಲೋ ಕೇರ್ಫುಲಿ. ಇದು ಎಕ್ಸ್ ಟಿ ಗ್ರಾಫ್ ವಿ ಕಾನ್ಸ್ಟೆಂಟ್. ವಿ ಕಾನ್ಸ್ಟೆಂಟ್ ಆದಾಗ ಎ ಏನಿರಬೇಕು? 0 ಇರಬೇಕು. ಅಂದರೆ ಎ ಈಸ್ ಈಕ್ವಲ್ ಟು 0. ಸೊ ಭಾಳ ಕನ್ಫ್ಯೂಸ್ ಮಾಡ್ತವೆ ಈ ಗ್ರಾಫ್ಗಳು. ಇದೇ ಶೇಪ್ಗೆ ನಾನು ಎ ಕಾನ್ಸ್ಟೆಂಟ್ ಅಂತ ಬರೆದೆ. ಪ್ಲೀಸ್ ಲುಕ್ ಅಟ್ ದಿಸ್. ಇದು ವಿ, ಇದು ಎಕ್ಸ್, ಟಿ ಟಿ ಸೇಮ್ ಇರುತ್ತೆ. ಆದರೆ ಇದೇ ಗ್ರಾಫ್ಗೆ ಇಲ್ಲಿ ಎ ಈಕ್ವಲ್ ಟು 0 ಅಂತ ಬರೀತಾ ಇದ್ದೀನಿ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಗ್ರಾಫನ್ನು ಬರೀತೀನಿ. ಹೀಗೆ ಪಾಸಿಟಿವ್ಲಿ ಇನ್ಕ್ರೀಸಿಂಗ್ ಕರ್ವ್, ಅಪ್ ಸ್ವಿಂಗ್. ಅಪ್ ಸ್ವಿಂಗ್ ಅಂದರೆ ಸ್ಲೋಪ್ ಈಸ್ ಗ್ರ್ಯಾಜುಯಲಿ ಇನ್ಕ್ರೀಸಿಂಗ್. ಸ್ಲೋಪ್ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗೋದು ಅಂದರೆ ಅರ್ಥ ಏನು? ವೆಲಾಸಿಟಿ ಈಸ್ ಇನ್ಕ್ರೀಸಿಂಗ್. ಈ ಥರ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ. ವೆಲಾಸಿಟಿ ಇನ್ಕ್ರೀಸ್ ಆಯಿತು ಅಂತಂದರೆ ಎ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂಡ್ ಪಾಸಿಟಿವ್ ಅಂತ ಅರ್ಥ. ಸೊ ಈ ಗ್ರಾಫು ಇದಕ್ಕೆ ಸಮ. ನೋಡೋದಕ್ಕೆ ಬೇರೆ ಥರ ಇದೆ, ಮೀನಿಂಗ್ ಸೇಮು. ಇದು ಎಕ್ಸ್ ಟಿ ಗ್ರಾಫು, ಇದು ವಿ ಟಿ ಗ್ರಾಫು. ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಫಾಲೋ ಕೇರ್ಫುಲಿ. ಎಕ್ಸ್ ಟಿ ಗ್ರಾಫು ವಿ ಟಿ ಗ್ರಾಫು ಶೇಪು ಬೇರೆ ಬೇರೆ ಥರ ಇರುತ್ತೆ. ಇಲ್ಲಿ ಪೊಸಿಷನ್ ವರ್ಸಸ್ ಟೈಮು, ಅದು ವೆಲಾಸಿಟಿ ವರ್ಸಸ್ ಟೈಮು. ಇಲ್ಲಿ ಕರ್ವ್ ಅಪ್ ಸ್ವಿಂಗ್ ಇದ್ದರೆ, ಮೇಲ್ಮುಖವಾಗಿ ಇದ್ದರೆ ಆಕ್ಸಿಲರೇಷನ್ ಈಸ್ ಪಾಸಿಟಿವ್. ಆಯಿತಾ? ಅದೇ ಕರ್ವು ಡೌನ್ ಸ್ವಿಂಗ್ ಇದ್ದರೆ ಸ್ಲೋಪ್ ಡಿಕ್ರೀಸಿಂಗ್. ಆಯಿತಾ? ಡೌನ್ ಸ್ವಿಂಗ್ ಕೆಳಗೆ ಮುಖವಾಗಿದ್ರು ಆಯಿತಾ, ಈ ಥರ ಇದ್ದರೆ ಸ್ಲೋಪ್ ಡಿಕ್ರೀಸಿಂಗ್. ಅವಾಗ ಆಕ್ಸಿಲರೇಷನ್ ಈಸ್ ನಥಿಂಗ್ ಬಟ್ retardation. ಆಯ್ತಾ? ರಿಟಾರ್ಡೇಷನ್. ಈವನ್ ಫಾರ್ ನೆಗೆಟಿವ್ ಆಕ್ಸಿಲರೇಷನ್ ಆಲ್ಸೋ ಸೇಮ್ ಕರ್ವ್ ವಿಲ್ ಅಪ್ಲೈ. ಸೊ ದಿಸ್ ಈಸ್ ಅಬೌಟ್ ಆಕ್ಸಿಲರೇಷನ್ and calculation of acceleration and identification of nature of acceleration from VT graph and XT graph. ಇಷ್ಟು ಹೇಳಿ ಆದಮೇಲೆ ಈಗ ಈಕ್ವೇಷನ್ಸ್ ಅನ್ನು ಡಿರೈವ್ ಮಾಡೋ ಟೈಮ್ ಬಂದಿದೆ. ಕಮ್ ವಿ ವಿಲ್ ಡಿರೈವ್ ಈಕ್ವೇಷನ್ಸ್ ಒನ್ ಬೈ ಒನ್. ದಟ್ ಐ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಡಿಯರ್ ಸ್ಟೂಡೆಂಟ್ಸ್, ದ ಸ್ಟಡಿ ಮೆಟೀರಿಯಲ್ ಐ ಆಲ್ರೆಡಿ ಪೋಸ್ಟೆಡ್ ಇನ್ ದ ವಾಟ್ಸಪ್ description box. Link is provided. Please click the link and download, and also please like my video, share with your friends, and also subscribe to this channel, and also please give your comments. Thank you very much.